ಎಲ್ಲರಿಗೂ ನಮಸ್ಕಾರ. ನಾಡಿ ಅಸ್ಟ್ರಾಲಜಿ ಅಂದರೆ ಇವಾಗ ನಾರ್ಮಲ್ ಜ್ಯೋತಿಷಂ ಹುಟ್ಟಿದ ಲಗ್ನಂ, ಹುಟ್ಟಿದ ಟೈಮಿಂಗ್ ಅಂಡ್ ಡೇಟ್ ಆಫ್ ಬರ್ತ್ ಮಗ ಅಂದರೆ ಅದು ಕುಂಡಲಿ ಮಾಡಿ ಕೊಟ್ಟಿರೋದು ನಾರ್ಮಲ್ ಅಸ್ಟ್ರಾಲಜಿ. ನಾಡಿ ಅಸ್ಟ್ರಾಲಜಿ ಅಂದರೆ ಒಂದು ಮಗುವನ್ನು ತಾಯಿ ಹೊಟ್ಟೆಯಲ್ಲಿ ಯಾವಾಗ ಅದು ಕರು ಹಾಕಿ ಅದಕ್ಕೆ ಆತ್ಮಶಕ್ತಿಗಳು ಬರುತ್ತೋ ಆ ಆತ್ಮಶಕ್ತಿ ಬಂದಿದ್ದ ಟೈಮಿಂಗ್ ಲಗ್ನಂ ಅದು ಪ್ರಕಾರ ಋಷಿಮುನಿಗಳು ಬರೆದಿದ್ದ ಶಾಸ್ತ್ರಂ ಲೆಕ್ಕ ಮಾಡಿದ ಶಾಸ್ತ್ರಂ ನಾಡಿ ಅಸ್ಟ್ರಾಲಜಿ. ಬಟ್ ಇದು ಎಲ್ಲ ಕಡೆ ಒಂದೇ ಥರ ನಾಡಿ ಅಸ್ಟ್ರಾಲಜಿ ಇರುತ್ತಾ? ಎಲ್ಲರಿಗೂ ಈ ಗ್ರಂಥಗಳು ಮ್ಯಾಚ್ ಆಗುತ್ತಾ ಅಂದರೆ ಅದು ಸಾಧ್ಯ ಆಗಲ್ಲ. ಭೂಮಿಯಲ್ಲಿ ಜನನ ಆಗಿದವರಿಗೂ ಸ್ವಲ್ಪ ಜನಗಳಿಗೆ ಮಾತ್ರ ಗ್ರಂಥಗಳಿರುತ್ತೆ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ 100ರಲ್ಲಿ 20% ಜನಗಳಿಗೆ ಮಾತ್ರ ಗ್ರಂಥಗಳಿರುತ್ತೆ. ಆ 20% ಜನ ಯಾವ ಟೈಮ್ನಲ್ಲಿ ಯಾವ ಕಾಲದಲ್ಲಿ ಅವರ ಶಾಸ್ತ್ರಗಳು ನೋಡಬೇಕು ಆವಾಗ ಆ ಗ್ರಂಥಗಳನ್ನು ಅವ್ರು ನೋಡಬೇಕು ಹೋಗ್ತಾರೆ. ಆವಾಗ ಅವ್ರ ವಿಷಯಗಳೆಲ್ಲ ಅದರಲ್ಲಿ ಮ್ಯಾಚ್ ಆಗುತ್ತೆ. ಅದರಲ್ಲೇ ಬರೆದಿರುತ್ತೆ ಈ ವಯಸ್ಸಲ್ಲಿ ಈ ಟೈಮಲ್ಲಿ ನೀವು ಬರ್ತೀರ ಅಂದ್ಬಿಟ್ಟು. ಆವಾಗ ನಿಮಗೆ ಕೊಟ್ಟಿರೋ ಶಾಸ್ತ್ರ ಕರೆಕ್ಟ್ ಇರುತ್ತೆ. ಅದು ನಾಡಿ ಜ್ಯೋತಿಷಂ. ಈ ನಾಡಿ ಜ್ಯೋತಿಷವನ್ನು ಋಷಿಮುನಿಗಳು ಬರೆದಿದ್ದು ಅಗಸ್ತ್ಯರ್, ವಸಿಷ್ಠರ್, ಗೌಸಿಗರ್, ನಂದಿ ಭಗವಾನ್ ಈ ಥರ ಸುಮಾರು ಹೆಸರಿನಲ್ಲಿ ನಾಡಿ ಅಸ್ಟ್ರಾಲಜಿ ಇರುತ್ತೆ. ಬಟ್ ಇದು ಮೂಲ ಗ್ರಂಥಂ ಎಷ್ಟೋ ವರ್ಷಗಳು ಮುಂಚೆ, ಕಮ್ಮಿ ಅಂದರೆ ಒಂದು 5,000 ವರ್ಷಗಳು ಇಲ್ಲ 10,000 ವರ್ಷಗಳು ಕೂಡ ಆಗಿರ್ಬೋದು. ಇವಾಗ ಇರೋ ಗ್ರಂಥಗಳೆಲ್ಲ ಪ್ರತಿ ಗ್ರಂಥ ಮಾತ್ರ. ಪ್ರತಿ ಅಂದರೆ ಅದು ಜೆರಾಕ್ಸ್ ಥರ ಕಾಪಿ ಮಾಡಿದೆ ಅದು. ಈ ಗ್ರಂಥಶಾಸ್ತ್ರಗಳು ಇವಾಗ ಇಂಡಿಯಾ ಪೂರ್ತಿ ಎಲ್ಲ ಕಡೆ ಬ್ರಾಂಚ್ ಮಾಡ್ಕೊಂಡಿರ್ತಾರೆ. ಕೆಲವು ಬ್ರಾಂಚ್ಗಳು ದೇವಸ್ಥಾನ ಡೈರೆಕ್ಟು ಬ್ರಾಂಚ್ಗಳಿರುತ್ತೆ, ಕೆಲವು ಬ್ರಾಂಚು ಪ್ರೈವೇಟ್ ಇರುತ್ತೆ. ಬಟ್ ಎಲ್ಲ ಕಡೆ ನಿಮಗೆ ಕರೆಕ್ಟಾಗಿ ಗ್ರಂಥಗಳು ಮ್ಯಾಚ್ ಆಗಿದೆ ಅಂದರೆ ಮಾತ್ರ ಅವರು ಶಾಸ್ತ್ರಗಳನ್ನು ಹೇಳೋಕ್ಕಾಗುತ್ತೆ. ಅದು ನೀವು ಕರೆಕ್ಟಾಗಿ ಹುಡ್ಕೊಂಡು ದೇವರ ಅನುಗ್ರಹದಿಂದ ಹೋಗಿ ನೀವು ನೋಡಿರಿ, ಆವಾಗ ನಿಮಗೆ ಮ್ಯಾಚ್ ಆಗುತ್ತೆ. ಏನಂದರೆ ದೈವಾನುಗ್ರಹ ಇರೋವರನ್ನು ಯಾರೂ ಮೋಸ ಮಾಡೋಕ್ಕಾಗಲ್ಲ, ಅವ್ರಿಗೂ ಮೋಸಗಳು ಆಗಲ್ಲ. ನಂಬಿಕೆಯಿಂದ ಹೋಗಿ ಆ ನಾಡಿ ಅಸ್ಟ್ರಾಲಜಿಯನ್ನು ನೋಡಬೇಕು. ಆ ಥರ ನಮ್ಮ ಹತ್ರ ಇರೋ ಗ್ರಂಥಂ ಅಗಸ್ತ್ಯ ಮಹರ್ಷಿಯವರು ಬರೆದು ಕೊಟ್ಟಿದ್ದ ಗ್ರಂಥಂ. ಆ ಗ್ರಂಥದಿಂದ ಮಾಡಿದ ಕಾಪಿ ಗ್ರಂಥಂ. ಅದು ಕಾಪಿ ಅಂದರೆ ಒರಿಜಿನಲ್ ಇಲ್ಲ, ಎಲ್ಲರ ಹತ್ರ ಇರೋದು ಕಾಪಿ ಮಾಡಿದ್ದು ಮಾತ್ರ. ಈ ಗ್ರಂಥಶಾಸ್ತ್ರಗಳು ನೋಡಬೇಕಂದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಾನಿರೋದು ಬೆಂಗಳೂರಲ್ಲಿ, ಆಮೇಲೆ ತಮಿಳ್ನಾಡು ಕಡೆ ಕೂಡ ಇರ್ತೀನಿ. ಯಾವಾಗ ಬರ್ತೀರೋ ನನ್ನ ಮೊಬೈಲ್ ನಂಬರ್ಗೂ ನೀವು ಕಾಲ್ ಮಾಡಿ ನನ್ನ ಹತ್ರ ಫಸ್ಟ್ ಹೇಳ್ಬಿಡ್ರಿ. ನಾನು ಹೇಳಿದ ಟೈಮಲ್ಲಿ ನೀವು ಬಂದು ನೋಡ್ಬೋದು. ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.